ಈಗಂತೂ ಎಲ್ಲ ಕಡೆ ಹುಳಿ ಮಾವಿನ ಹಣ್ಣು ಬೀಳೋ ಟೈಮು. ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹುಳಿ ಮಾವಿನ ಹಣ್ಣು ಸಿಗುವಂತಹ ಟೈಮಲ್ಲಿ ಮಾವಿನ ಹಣ್ಣಿನಿಂದ ಮಾಡಬಹುದಾದಂತಹ ಅಡುಗೆಗಳನ್ನು ಮಾಡ್ಕೊಳ್ದಿದ್ರೆ ಹೇಗೆ? ಆಮೇಲೆ ಬೇಕು ಅಂದರೂ ಸಿಗಲ್ಲ ಮಾವಿನ ಹಣ್ಣು, ಹುಳಿ ಮಾವಿನ ಹಣ್ಣು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿವತ್ತು ಮಾವಿನ ಹಣ್ಣಿನಿಂದ ಒಂದು ಸಾಸಿವೆಯನ್ನು ಮಾಡ್ತಾ ಇದ್ದೇನೆ. ಅನ್ನದೊಟ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಅದರ ತೊಟ್ಟಿನ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ. ಮೊದಲಿಗೆ ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ತಕ್ಕೊಳ್ಬೇಕು. ಹೀಗೆ ಬೇಯಿಸೋದು ಬೇಡ, ಕಾಸೋದು ಬೇಡ, ತುಂಬಾ ಸುಲಭವಾಗಿ ತಟ್ಟಂತ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ಇದು. ನೀವು ಮಾವಿನ ಹಣ್ಣಿನಿಂದ ಏನೇನೆಲ್ಲ ಅಡುಗೆಯನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಸಿಪ್ಪೆಯಲ್ಲಿರುವಂತಹ ರಸವನ್ನೆಲ್ಲ ತಕ್ಕೊಳ್ಬೇಕು. ಪಲ್ಪನ್ನು ಈ ರೀತಿಯಾಗಿ ಹಿಂಡ್ಕೊಳ್ಬೇಕು. ಒಂದೊಂದು ಮಾವಿನ ಹಣ್ಣು ಒಂದೊಂದು ರೀತಿ ಇರುತ್ತೆ. ಕೆಲವು ಮಾವಿನ ಹಣ್ಣಲ್ಲಿ ಪಲ್ಪ್ ಜಾಸ್ತಿ ಇರುತ್ತೆ, ಕೆಲವು ಮಾವಿನ ಹಣ್ಣಲ್ಲಿ ಪಲ್ಪು ಜಾಸ್ತಿ ಇರಲ್ಲ. ನೋಡಿ, ಈ ರೀತಿಯಾಗಿ ರಸವನ್ನೆಲ್ಲ ಕೈಯಿಂದ ಹೀಗೆ ಹಿಂಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಕಡಿಮೆ ಹಣ್ಣನ್ನು ತೊಗೊಂಡಿದ್ದೇನೆ, 4 ಹಣ್ಣು ತೊಗೊಂಡಿದ್ದೇನೆ. ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಣ್ಣು ತೊಗೊಳ್ಬೇಕು. ನೋಡಿ, ಇದನ್ನು ಮತ್ತೆ ಹೀಗೆ ಸ್ವಲ್ಪ ಹಿಂಡ್ಕೊಳ್ಬೇಕು. ಇದರಲ್ಲಿ ವಾಟೆಯನ್ನು ಇಟ್ಕೊಳ್ಬೋದು ಅಥವಾ ಪೂರ್ತಿಯಾಗಿ ಈ ರೀತಿಯಾಗಿ ಹಿಂಡ್ಕೊಂಡು ತೆಕ್ಕೊಳ್ಬೋದು. ಎರಡೂ ರೀತಿಯೂ ಮಾಡ್ಬೋದು. ನಾನು ವಾಟೆಯನ್ನು ತೆಗಿತಾ ಇಲ್ಲ. ಇದು ಆಮೇಲೆ ಉಪ್ಪು, ಹುಳಿ, ಖಾರ ಎಲ್ಲವನ್ನ ಹೀರ್ಕೊಂಡಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಈ ಸಿಪ್ಪೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಮತ್ತೆ ಹಿಂಡ್ಕೊಳ್ತೇನೆ. ನೋಡಿ, ಮಾವಿನ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡು ರಸವನ್ನು ಹಿಂಡ್ಕೊಂಡಿದ್ದಾಯಿತು. ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತೇನೆ, ಒಂದು 1/4 ಕಪ್ನಷ್ಟು. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಬೇಕು ಈ ಸಾಸಿವೆಗೆ. ಮಾವಿನ ಹಣ್ಣಲ್ಲಿ ಪಲ್ಪ್ ಜಾಸ್ತಿ ಇದೆ ಅಂತಾದರೆ ಕಾಯಿ ತುರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಆಗುತ್ತೆ. ಪಲ್ಪ್ ಇಲ್ಲ ಅಂತಾದರೆ ಸ್ವಲ್ಪ ಕಾಯಿ ತುರಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಖಾರಕ್ಕೆ ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮಾವಿನ ಹಣ್ಣು ಎಷ್ಟು ಹುಳಿ ಇದೆ ಅಥವಾ ಎಷ್ಟು ಸ್ವೀಟ್ ಇದೆ ಅನ್ನೋದ್ರ ಮೇಲೆ ಹಾಕ್ಕೊಳ್ಬೇಕು. ನಾನಿಲ್ಲೊಂದು 5 ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ, ಕೆಂಪು ಮೆಣಸಿನಕಾಯಿಯನ್ನು. ಕೆಂಪು ಮೆಣಸಿನಕಾಯಿ ಬದಲಿಗೆ ಇಲ್ಲಿ ಹಸಿಮೆಣಸಿನಕಾಯಿಯನ್ನು ಸಹ ಬಳಸಬಹುದು. ಅದರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಹೇಳ್ತಿದೆ ಸಾಸಿವೆ ಅಂತ, ಹಾಗಾಗಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು. ಹಾಗೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕ್ಕೊಳ್ತೇನೆ. ಮಾವಿನ ಹಣ್ಣು ತುಂಬ ಹುಳಿ ಇದ್ದರೆ ಇದಕ್ಕೆ ಮತ್ತೆ ಹುಣಸೆ ಹಣ್ಣನ್ನು ಹಾಕೋ ಅವಶ್ಯಕತೆ ಇಲ್ಲ. ಮಾವಿನ ಹಣ್ಣು ಹುಳಿ ಇಲ್ಲ ಅಂತಂದರೆ ಇದರ ಖಾರವನ್ನು ನೀವು ಎಷ್ಟು ಹಾಕಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಬರ್ತೇನೆ. ನೋಡಿ, ಇದು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಈ ಮಾವಿನ ಹಣ್ಣಿನ ರಸಕ್ಕೆ ಸೇರಿಸ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ಅಂದರೆ ನೀವು ತಗೊಂಡಿರೋ ಮಾವಿನ ಹಣ್ಣಿನ ಹುಳಿ ಅಥವಾ ಸಿಹಿಯನ್ನು ನೋಡಿಕೊಂಡು, ಹಾಗೆ ನೀವು ಹಾಕಿರೋ ಖಾರವನ್ನು ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಹುಳಿ ಹಾಗೆ ಖಾರ ಸಿಹಿ ಎಲ್ಲ ಸಮನಾಗಿರಬೇಕು. ಇದು ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ತಗೊಂಡಿರೋ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಹುಳಿನೇ ಇದೆ, ಹಾಗಾಗಿ ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಇಷ್ಟಿದ್ರೆ ಸಾಕು. ಈಗ ಸರಿಯಾಗಿದೆ. ಈಗ ಇದಕ್ಕೊಂದು ಗಮ್ಮತ್ತಾಗಿರುವಂತಹ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಕೆಂಪು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತೇನೆ. ಇಂಗು ಬೇಕಿದ್ರೆ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಹಿಂಗನ್ನು ಹಾಕ್ತಾ ಇಲ್ಲ. ಎಲ್ಲ ಚಿಕ್ಕವರಿರುವಾಗ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ಕೂಲಿಗೆಲ್ಲ ರಜೆ ಇದ್ದಾಗ ಎಲ್ಲ ಮಕ್ಕಳು, ಹಳ್ಳಿಯಲ್ಲಿರುವಂತಹ ಮಕ್ಕಳೆಲ್ಲ ಸಾಮಾನ್ಯವಾಗಿ ಮಾವಿನ ಮರದ ಕೆಳಗಡೆನೇ ಇರ್ತಿದ್ವಿ. ಯಾರು ಜಾಸ್ತಿ ಮಾವಿನ ಹಣ್ಣನ್ನು ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋದೇ ಒಂದು ಖುಷಿ. ಹಾಗೆ ನೋಡಿದರೆ ಈಗಿನ ಜನ್ರೇಷನಲ್ಲಿರೋ ಮಕ್ಕಳಿಗಂತೂ ಅವೆಲ್ಲ ಗೊತ್ತೇ ಇಲ್ಲ ಪಾಪ. ಮಾವಿನ ಹಣ್ಣಿನ ಅಡುಗೆಯನ್ನು ಮಾಡುವಾಗ ನನ್ನ ಬಾಲ್ಯ ಎಲ್ಲ ನನಗೆ ನೆನಪಾಗ್ತಾ ಇದೆ. ಹಣ್ಣು ಸಹ ರೆಡಿ ಆಯಿತು. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ,
ರುಚಿಯಾದಂತಹ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು. ನಿಮಗೂ ಈ ರೀತಿಯಾಗಿ ಹುಳಿ ಮಾವಿನ ಹಣ್ಣು ಸಿಕ್ಕಿದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ಮಾಡಿರುವಂತಹ ಈ ಮಾವಿನ ಹಣ್ಣಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.